ಈಗ ಬನ್ನಿ, ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ RSSನವರು ಪಥಸಂಚಲನ ಮಾಡ್ತೀವಿ, ವಿಜಯದಶಮಿ ಪಥಸಂಚಲನ ಮಾಡ್ತೀವಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಡೆವಲಪ್ಮೆಂಟು. ಒಂದೊಂದು ಕನ್ಫ್ಯೂಸ್ ಮಾಡ್ಕೊಬೇಡಿ, ಯಾಕಂದರೆ 7 ಗಂಟೆಯ ಡಿಬೇಟ್ನಲ್ಲೂ ಕೂಡ ಒಂಥರ ಕಲಸು ಮೇಲೋಗರ ಆಗ್ಬಿಡ್ತದೆ. ನೀವು ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದೇ ಬೇರೆ ಇದೇ ಬೇರೆ, ಎ ಅಲಗ್ ಓ ಅಲಗ್. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ವಿಜಯದಶಮಿಯ ಸಂದರ್ಭದಲ್ಲಿ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಕೆಲವು ಸಲ ಹಳ್ಳಿಗಳಲ್ಲೂ ಕೂಡ RSSನವರು ಗಣವೇಷಧಾರಿಗಳಾಗಿ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಒಂದು ಪಥಸಂಚಲನವನ್ನು ಮಾಡ್ತಾರೆ ವಾದ್ಯಗೋಷ್ಠಿಗಳೊಂದಿಗೆ. ಅದನ್ನು ಚಿತ್ತಾಪುರದಲ್ಲಿ ಮಾಡ್ತೀವಿ ಅಂತ ಚಿತ್ತಾಪುರ ಪುರಸಭೆಗೊಂದು ಅಪ್ಲಿಕೇಶನ್ ಹಾಕಿದ್ರು. ಫಸ್ಟು ಅದು ಹೇಳ್ತಾ ಕೂತ್ಕೊಂಡ್ರೆ ಅರ್ಧ ಗಂಟೆ ಕತೆ ಆಗ್ಬಿಡ್ತು. ಅಪ್ಲಿಕೇಶನ್ ಹಾಕಿದ್ರು, 6,000 ರೂಪಾಯಿ ಚಾರ್ಜ್ ಕಟ್ಟಬೇಕಲ್ಲಿ. ಆ ಚಾರ್ಜ್ ಕಟ್ಟಿದ್ರೆ ನೀವು ಪೋಸ್ಟರ್ ಅಂಟಿಸ್ಕೊಳ್ಳೋಕೆ ಅಡ್ಡಿ ಇಲ್ಲ, ಬ್ಯಾನರು ಬಂಟಿಂಗ್ ಕಟ್ಕೊಳ್ಳೋಕೆ ಅಡ್ಡಿ ಇಲ್ಲ ಅಂತ ಅರ್ಥ. ಇವ್ರು 6,000 ರೂಪಾಯಿ ಕಟ್ಟಿಸ್ಕೊಂಡ್ರಲ್ಲ, ಇವ್ರು ಬಂದು ಪೋಸ್ಟರು ಬ್ಯಾನರು ಬಂಟಿಂಗ್ ಕಟ್ಬಿಟ್ರು. ಪುರಸಭೆಯವ್ರು ಬಂದು ಕಿತ್ತಾಕಿದ್ರವನ್ನ, ನಿಮಗೆಲ್ಲಿ ಪರ್ಮಿಷನ್ ಕೊಟ್ಟಿದ್ದೀವಿ ನಾವು ಅಂತ. ಪರ್ಮಿಷನ್ ಕೊಡಿ 2ನೇ ತಾರೀಕು ಅಂತ ಫ್ರೆಶ್ ಅಪ್ಲಿಕೇಶನ್ ಹಾಕಿದ್ರು. ಅದೇ ಟೈಮಿಗೆ ಇನ್ನೊಂದು 8 ಸಂಘಟನೆಗಳ ಅಪ್ಲಿಕೇಶನ್ ಹಾಕೋದು, 2ನೇ ತಾರೀಖೇ ನಮಗೂ ಕೊಡಿ ಅಂತ. RSS ಪರವಾಗಿ ಎಂಥೂಸಿಯಾಸ್ಟ್ ಒಬ್ಬರು ಹೈಕೋರ್ಟಿಗೆ ಬಂದಿದ್ದಾರೆ. ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಈ 3 ದಿವಸದ ಹಿಂದೆ ವಿಚಾರಣೆ ಆಯ್ತದು. ರಾಜ್ಯ ಸರ್ಕಾರವನ್ನು ಈಗೇನು ಮಾಡ್ತೀರಿ ಅಂತ ಕೇಳಿದ್ರೆ, ಅವರು ಅರುಣ್ ಶಾಮು RSS ಪರವಾಗಿ ಸಲ್ಲಿಕೆಯಾದ ಅರ್ಜಿಯಲ್ಲಿ ವಾದ ಮಂಡನೆ ಮಾಡಿದ್ರು. ಅಡ್ವೊಕೇಟ್ ಜನರಲ್ಲೇ ವಾದ ಮಂಡನೆ ಮಾಡಿದ್ರು. ಶಶಿಧರ್ ಏನು ಅಂತ ನಮ್ಮ ಶೆಟ್ಟಿಯವರು, ಶಶಿಕಿರಣ್ ಶೆಟ್ಟಿ ಅವರು ರಾಜ್ಯ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದ್ರು. ನಾವೆಲ್ಲ ವಿಚಾರ ಮಾಡಿ ಕೊಡ್ತೀವಿ ಬಿಡಿ ಅಂದರು ಹೈಕೋರ್ಟಿಗೆ. ವಿಚಾರ ಮಾಡಿ ಕೊಡ್ತೀವಿ ಅಂದರೆ ಯಾವಾಗ ನೀವು ಕೊಡೋದು? ಹೈಕೋರ್ಟ್ ಪೀಠ ಪ್ರಶ್ನೆ ಕೇಳ್ತು. 2 ದಿವಸದಲ್ಲಿ ನೀವು ಶಾಂತಿ ಸಭೆ ಮಾಡಬೇಕು ಅಂತ. ಶಾಂತಿ ಸಭೆಯ ದಿನಾಂಕವನ್ನು ಹೈಕೋರ್ಟ್ ನಿರ್ಧಾರ ಮಾಡಿತ್ತು, ಟೈಮನ್ನು ಮತ್ತು ಸ್ಥಳವನ್ನು ಜಿಲ್ಲಾಡಳಿತ ನಿರ್ಧಾರ ಮಾಡಿತು. ಇವತ್ತು ನಡೀತು. ಇದು ಯಾವ ದೃಷ್ಟಿಕೋನದಿಂದ ನೋಡಿದರೂ ಶಾಂತಿ ಸಭೆ ಇದ್ದಂಗೆ ಇರಲಿಲ್ಲ. ಹೈಕೋರ್ಟ್ ಹೇಳಿದೆ 28ನೇ ತಾರೀಕು ಶಾಂತಿ ಸಭೆ ಮಾಡಿ, 30ನೇ ತಾರೀಕು ಶಾಂತಿ ಸಭೆಯಲ್ಲಿ ಏನಾಯಿತು ಅನ್ನೋದನ್ನು ನಮಗೆ ಬಂದು ಹೇಳಿ ಅಂತ. ಇವತ್ತೇನೂ ಆಗಲಿಲ್ಲ. ಅಂದರೆ ಏನೂ ಆಗಲಿಲ್ಲ ಅಂತ ಇನ್ ದ ಸೆನ್ಸ್ ಗಲಾಟೆ ಆಯಿತು, ಅಂತಿಮ ನಿರ್ಧಾರ ಆಗಲಿಲ್ಲ ಅಂತ. ಶಾಂತಿ ಸಭೆ ಇದು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ. ಶಾಂತಿ ಸಭೆಯ ತುಂಬ ಅಶಾಂತಿಯಲ್ಲೇ ಶುರುವಾಯಿತು, ಅಶಾಂತಿಯಲ್ಲೇ ಮುಕ್ತಾಯ ಆಯಿತು. ಈಗ ಹಿಂಗಾಯಿತು ಅಂತ 30ನೇ ತಾರೀಕು ಕಲಬುರಗಿಯ DC ಫೌಜಿಯಾ ತರನ್ನಮ್ ಅವರು ಹೈಕೋರ್ಟ್ ಪೀಠಕ್ಕೆ ವರದಿಯನ್ನು ಕೊಡ್ತಾರೆ. 9 ಸಂಘಟನೆಗಳವರು ಅರ್ಜಿ ಸಲ್ಲಿಸಿದ್ರು. 2ನೇ ತಾರೀಕು RSSನವ್ರು ಮಾಡ್ತೀವಿ ಅಂತಾರೆ, ಅವತ್ತೇ ನಾವು ಮಾಡೋರು ಅಂತ ಅವ್ರು ಹೇಳಿದ್ದನ್ನೆಲ್ಲ ಬರ್ಕೊಂಡ್ರು. ಈಗ ಹೈಕೋರ್ಟಿಗೆ ರಿಪೋರ್ಟ್ ಕೊಡ್ತಾರೆ.